ಪರಮೇಶ್ವರ್ ಅವರು ಇನ್ನೂ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ, ಹೈಕಮಾಂಡ್ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಲೀಡರ್ ಯಾರು ಇರಬೇಕು, ಮುಖ್ಯಮಂತ್ರಿ ಯಾರು ಮುಂದುವರಿಬೇಕು ಅಂತ ಹೇಳೋದು ಹೈಕಮಾಂಡ್ ಅವರು ತೀರ್ಮಾನ. ಪ್ರತಾಪ್ ಸಿಂಹ ಅವ್ರ ಮೇಲೆ ಅವಾಚ್ಯ ಶಬ್ದಗಳನ್ನು ಬಳಸಿದ್ರು. ಪ್ರತಾಪ್ ಸಿಂಹ ಅವ್ರ ತಮ್ಮ ಮೇಲೆ ಒಂದು ಅವಾಚ್ಯ ಶಬ್ದ ಬಳಸಿದ್ರು. ಅವ್ರ ಸಂಸ್ಕೃತಿ ಅಂತಿದೆ, ಕಂಪ್ಲೇಂಟ್ ಆಗಿದೆ ಸರ್. ಅವ್ರ ಸಂಸ್ಕೃತಿ ತೋರಿಸುತ್ತೆ. ಅವಾಚ್ಯ ಶಬ್ದಗಳನ್ನು ಬಳಸೋದು ರಾಜಕೀಯದಲ್ಲಿ ಸಂಸದೀಯ ಪದಗಳನ್ನು ಮಾತ್ರ ಬಳಸಬೇಕು. ಅವ್ರನ್ನೇ ಟೀಕೆ ಮಾಡಬೇಕಾದ್ರೂ ಕೂಡ ಸಂಸದೀಯ ಪದಗಳನ್ನು ಮಾತ್ರ ಬಳಸಬೇಕು, ಅಸಂಸದೀಯ ಪದಗಳನ್ನು ಬಳಸಬಾರದು. ಅದು ಮಾಡಿದ್ರೆ ಅವರ ಸಂಸ್ಕೃತಿ ಹೀನ ಸಂಸ್ಕೃತಿ ಅಂತ ಗೊತ್ತಾಗುತ್ತೆ ಅಲ್ವಾ? ಈಗ 5 ಬಾರಿ ನೀವು ಈ ಕ್ಷೇತ್ರಕ್ಕೆ ಮತಯಾಚನೆ ಮಾಡಕ್ ಬಂದ್ರೆ ಬಿಜೆಪಿ ಅವರು ಟೀಕೆ ಮಾಡುವಂತದ್ದಾಯ್ತು. ಆದ್ರೆ ಈಗ ಮಾಜಿ ಮುಖ್ಯಮಂತ್ರಿಗಳ ಸಿಕ್ಕಾಯಿ ಬಿಟ್ಟಿದ್ದಾರೆ, 2 ದಿನ ಇರ್ತಾರೆ. ಅದಕ್ಕೆ ಅವರಿಗೆ ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ಮಾತಾಡ್ತಾರೆ. ಇವು ಜನರನ್ನ ತಲುಪಿದಾವೆ, ಜನರಿಗೆ ಹಣ ಬಂದಿದೆ. 1,31,000 ಕೋಟಿ ಇಲ್ಲಿವರೆಗೆ ಖರ್ಚು ಮಾಡಿದೀವಿ. ಅದೆಲ್ಲವೂ ಕೂಡ ತಲುಪಿದೆ ಅಂತಕ್ಕಂಥದ್ದು. 2 ಕ್ಷೇತ್ರದಲ್ಲಿ ಗೆಲ್ತೀವಿ. ನಾನು ಶಾಸ್ತ್ರ ಹೇಳಕ್ ಬರಲ್ಲ. ನನಗೆ ಶಾಸ್ತ್ರ ಹೇಳಕ್ ಬರಲ್ಲ. ಶಾಸ್ತ್ರದಲ್ಲಿ ನಂಬಿಕೆನೂ ಇಲ್ಲ, ಶಾಸ್ತ್ರ ಹೇಳಕ್ ಬರೋದು ಇಲ್ಲ. ಆದ್ರೆ ಕಂಫರ್ಟಬಲ್ ಆಗಿ ಗೆಲ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.